ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ರೆಡ್ಡಿ ವ್ಲಾಗ್. ಸೊ ಬೆಳಗ್ಗೆನೇ ಸ್ನಾನ ಮಾಡಿ ಫ್ರೆಶ್ ಆಗಿ ಐ ಆಮ್ ಸ್ಟಾರ್ಟಿಂಗ್ ದ ವ್ಲಾಗ್ ಆಫ್ ರಾಮನವಮಿ. ಸೊ ರಾಮನಿಗೆ ಶರಣು ಎನ್ನುತ್ತಾ ಅವ್ರಿಗೆ ಪ್ರಿಯವಾದ ಪಾನಕನ ಎಲ್ಲ ಮಾಡಿ ಸೇವಿಸಿ ಯಾವ ರೀತಿ ದೇವ್ರ ಕೃಪೆಗೆ ಪಾತ್ರರಾಗ್ತೀವಿ ಅಂತ ಎಲ್ಲ ನಾನು ಈ ವ್ಲಾಗಲ್ಲಿರುತ್ತೆ. ಸೊ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಓಕೆ, ಸಿ ಯು ಆಲ್ ದ್ಯಾಟ್. ಬಾಯ್. ಸರಿ, ಓಯ್ ಹ್ಯಾಪಿ ರಾಮನವಮಿ ಚರಿ. ಎತ್ಕೋ ಫ್ರೂಟು. ಹೂವು ತಿಂದ್ಬಿಟ್ಟು ರೆಡಿ ಆಗೋದು ಸರಿ ಇವಾಗ. ಓಕೆ, ಪಾಪುಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ಆಮೇಲೆ ಇಲ್ಲಿ ನಡೀತಾ ಇದೆ ಮಜ್ಜಿಗೆ ಪಾನಕಕ್ಕೆಲ್ಲ ತಯಾರಿ ಮಾಡಿಕೊಂಡು ದೇವ್ರ ಹತ್ರ ಹೋಗೋದು. ಏನಂತೀಯಮ್ಮ? ಪೂಜೆ ಮಾಡ್ಕೊಂಡು ಬರೋದು. ಕರ್ಕೊಂಡು ಹೋಗೋಣ ಬಾ. 2 ಸ್ಪೂನ್ಸ್ ಆಫ್ ರಾಗಿ ಪೌಡರ್ ಮೊಳಕೆ ಕಟ್ಟಿ ಇಟ್ಟಿರೋದು, ಇದೊಂದು 2 ಸ್ಪೂನ್ಸ್ ಹಾಕ್ಕೊಳ್ಳೋದು. ಆಮೇಲೆ ಇದು ಎಲ್ಲ ಬೇಳೆ, ಅಕ್ಕಿ, ಎಲ್ಲ ಥರ ಬೇಳೆಗಳು ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಕೆಲವರು ಮಿಕ್ಸ್ ಮಾಡಿನೂ ಇಟ್ಕೊಂಡಿರ್ತಾರೆ. ಸೊ ಆದರೆ ಸಪ್ರೇಟಾಗಿ ಮಾಡಿ ಕೂಡ ಇಟ್ಕೋಬೋದು ಈ ರೀತಿ. ಇದು ಡ್ರೈ ಫ್ರೂಟ್ಸ್ ಪೌಡರ್ 1 ಸ್ಪೂನ್ ಹಾಕೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಗಂಟಾಗಿ ಹೋಗ್ಬಿಡುತ್ತೆ. ತಣ್ಣೀರಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ರೆಡಿ ಆಯಿತು. ಪಾನಕ ರೆಡಿ ಮಾಡಿಟ್ಟು ಸ್ವಲ್ಪ ಪಾನಕಕ್ಕೆ ಇಟ್ಟಿದ್ದಾರೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ನಾವು ಸ್ವಿಚ್ ಆನ್ ಮಾಡ್ಕೋಬೇಕು. ಫಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗಂಟಾಗದಿರೋ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದಮೇಲೆ ಏನು ಮಿಕ್ಸ್ ಮಾಡೋ ಅಷ್ಟಿರಲ್ಲ, ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ಈ ರೀತಿ ಸ್ಟಿರ್ ಮಾಡ್ತಾ ಇರಬೇಕು. ನಿಮಗೆ ಇದು ರೆಸಿಪಿ ಬೇಕು ಅಂದರೆ ತಿಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಪೌಡರ್ಸ್ ಎಲ್ಲ ಮಾಡ್ಕೊಳ್ಳೋದು ಅಂತ. ಆದಷ್ಟು ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಹೆಲ್ದಿಯಾಗಿ ಮತ್ತು ನ್ಯೂಟ್ರಿಷಿಯಸ್ ಆಗಿ ಇರುತ್ತೆ. ಸೊ ಪ್ಯಾಕೇಜ್ಡ್ ಸೆರೆಲ್ಯಾಕ್ಸು ಅದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಸುಮ್ಮನೆ ಅರ್ಜೆಂಟ್ಗೆ ಅಂತ ಬೇಗ ಆಗುತ್ತೆ ಅಂತ ನಾವು ಹೊರಗಡೆ ಪ್ಯಾಕೆಟ್ ತೊಗೊಂಡು ಮಾಡಿಬಿಡ್ತೀವಿ. ಬಟ್ ಅದು ತುಂಬಾ ಮುಂದಕ್ಕೆ ತುಂಬಾ ಹೆಲ್ತ್ಗೆ ಅಪ್ಸೆಟ್ ಆಗುತ್ತೆ ಮಕ್ಕಳಿಗೆ. ಆ ಕ್ಷಣಕ್ಕೆ ಚೆನ್ನಾಗಿರುತ್ತೆ. ಶುಗರ್ ಕಂಟೆಂಟ್ ಎಲ್ಲ ನೀವು ಇವಾಗ ನೋಡ್ತಾ ಇರ್ಬೋದು. ನೆಸ್ಲೆಯಲ್ಲಿ, ಇಂಡಿಯಾದಲ್ಲಿ ಎಸ್ಪೆಷಲಿ ತುಂಬಾ ಶುಗರ್ ಯೂಸ್ ಮಾಡ್ತಾರೆ. ಸೊ ಆದಷ್ಟು ಮನೆಯಲ್ಲೇ ಮಾಡಿಕೊಡಿ. ಸೊ ದಟ್ ನಿಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನಾವು ರೈಟ್ ಕೈಂಡ್ ಆಫ್ ನ್ಯೂಟ್ರಿಷನ್ ಕೊಡ್ತಾ ಇದ್ದೀವಿ ಅಂತ ನಿಮಗೂ ಸಹ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಬೆಟರ್ ಟು ಗೋ ವಿತ್ ಅ ಹೆಲ್ದಿ ಆ್ಯಂಡ್ ಹೋಮ್ ಫುಡ್. ಇವಾಗಲೆಲ್ಲ ಮುಂದಕ್ಕೂ ಅಷ್ಟೆ. ಸೊ ನೀವೆಲ್ಲ ಯಾವ ರೀತಿ ರಾಮನವಮಿ ಆಚರಿಸಿದ್ರಿ, ಎಲ್ಲರೂ ನೀರು ಮಜ್ಜಿಗೆ ಪಾನಕನ ಕುಡಿದ್ರಾ ಅಂತ ಎಲ್ಲರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ಯಾವಾಗಲೂ ಯಾವ ರೀತಿ ರಾಮನವಮಿ ಆಚರಿಸ್ತೀವಿ ಅಂದರೆ, ಸೊ ಮನೆಯಲ್ಲಿ ಎಲ್ಲ ಪಾನಕ, ನೀರು ಮಜ್ಜಿಗೆ ಮತ್ತು ಕೋಸಂಬರಿ ಎಲ್ಲ ರೆಡಿ ಮಾಡಿಕೊಂಡು, ನಮ್ಮದು ಹೊಲ ಇದೆ. ಸೊ ಅಲ್ಲಿ ನಾವು ದೇವ್ರಿಗೆಲ್ಲ ಪೂಜೆ ಮಾಡ್ತೀವಿ. ಅಂದರೆ ಲೈಕ್ ನಾಗರಕಟ್ಟೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಎಲ್ಲ ನಾವೇ ಮೊದಲಿಂದ ಲೈಕ್ ಮುಂಚೆ ಜನ್ರೇಷನಿಂದ ಅದೇ ಥರ ನಡ್ಸ್ಕೊಂಡು ಬಂದಿರೋದ್ರಿಂದ
ಈಗಲೂ ಅದೇ ಥರ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಸೊ ಆದ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸಿ ಯು ಆಲ್ ದೇರ್ ಫ್ರೆಂಡ್ಸ್. ನಾವು ಹೊಲದಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಆ ಪಾನಕ ಎಲ್ಲ ಕುಡ್ಕೊಂಡು, ಈಗಂತೂ ಬೇಸಿಗೆ ಅಲ್ವಾ, ಅಲ್ಲಿ ಮರಗಳೆಲ್ಲ ಇರುತ್ತೆ, ಮಾವಿನಕಾಯಿ ಮರ ಎಲ್ಲನೂ. ನಾವು ಚಿಕ್ಕ ವಯಸ್ಸಿಂದನೂ ಆ ಮಾವಿನಕಾಯಿ ಎಲ್ಲ ಕಿತ್ಕೊಳ್ಳೋದಕ್ಕೆ ಹೋಗೋದು. ಅವ್ರ ತೋಟದವರೆಲ್ಲ ಇರ್ತಾರೆ, ಬಟ್ ಸ್ಟಿಲ್ ನೀರು ತೊಗೊಳೋದಕ್ಕೆ ಅಂತ ಹೋಗ್ತಿದ್ವಿ. ಇದು ದೇವ್ರನ್ನೆಲ್ಲ ಪೂಜೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ತೀವಲ್ಲ, ನೀರು ತೊಗೊಂಡು ಬರೋದು ಕಳಿಸೋರು ನಮ್ಮಮ್ಮ. ಸೊ ಆವಾಗ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ನಾವು ಪಾಕೆಟ್ಸ್ ಎಲ್ಲ ಹಾಕ್ಕೊಂಡ್ಬಿಡ್ತಾಯಿದ್ವಿ. ಹಾಕ್ಕೊಂಡು ನಾವು ನೀರು ತೊಗೊಂಡು ಬರೋ ನೆಪದಲ್ಲಿ ಎತ್ಕೊಂಡು ಬರ್ತಾಯಿದ್ವಿ. ಸೊ ನೀವು ಹೀಗೆ ಬೇರೆಯವ್ರ ತೋಟದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಎಲ್ಲ ಈ ಥರ ಮಾಡ್ತಿದ್ರಾ ಅಂತ ತಿಳಿಸಿ. ಹಂಗೆ ತಿನ್ನೋದ್ರಲ್ಲಿ ಮಜಾನೇ ಬೇರೆ ಅಲ್ವಾ, ಆ ಟೇಸ್ಟೇ ಬೇರೆ, ಸಕ್ಕತ್ತಾಗಿರುತ್ತೆ. ಸೊ ಆ ಮೆಮೊರೀಸ್ ಎಲ್ಲ ರೀಕಾಲ್ ಆಗುತ್ತೆ ನಾವು ಓದಾಗಲೆಲ್ಲ ಪ್ರತಿ ವರ್ಷನೂ. ಸೊ ಈ ರೀತಿ ಈ ಸಲ ನನ್ನ ಮಗಳಿಗೆ ಇದು ಫಸ್ಟ್ ಹಬ್ಬ. ಚರಿನೂ ಕೂಡ ಜಾಯ್ನ್ ಆಗ್ತಾಳೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ. ನೋಡಿ, ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ ಈಗ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದು ಒಂದು 5-10 ಮಿನಿಟ್ಸ್ ಅಷ್ಟೇ. ಒಂದು ಥಿಕ್ನೆಸ್ ಗೊತ್ತಾಗುತ್ತೆ ನಿಮಗೆ. ಈ ರೀತಿ ಡ್ರಾಪ್ ಬೀಳ್ತಾ ಇದೆಲ್ಲ, ಈ ರೀತಿ ಡ್ರಾಪ್ ಬೀಳಬಾರ್ದು. ಕನ್ಸಿಸ್ಟೆನ್ಸಿ ಬರುತ್ತೆ, ಲೈಕ್ ಸಿರಪ್ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಆವಾಗ ನಾವು ಇಳಿಸ್ಕೋಬೋದು. ಕೋಸಂಬರಿ ಎಲ್ಲ ರೆಡಿ ಆಗ್ತಾ ಇದೆ. ಇದು ಪಾನಕಕ್ಕಾಮ. ಪಾನಕ ಮಾಡೋಕ್ಕೆ ಕರ್ಬೂಜ ಹಣ್ಣು. ಯುಗಾದಿ ಹಬ್ಬಕ್ಕೆ ಕಟ್ಟಿರೋದು ಇನ್ನೂ ಹಾಗೆ ಇದೆ, ಹಿಂದೆ ತೋರಣ ಎಲ್ಲ. ಇದು ಜಾಗ್ರಿ ಪೌಡರ್ ಇವಾಗ ಆ್ಯಡ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಲೈಕ್ ಒಂದು 1/2 ಸ್ಪೂನ್ ಟು 3/4 ಸ್ಪೂನ್ ಹಾಕಿದ್ರೆ ಸಾಕು, ಜಸ್ಟ್ ಫಾರ್ ದ ಟೇಸ್ಟ್. ಚೆನ್ನಾಗಿ ಮಕ್ಕಳು ತಿನ್ಕೊತಾರೆ. ಗೀ ಹಾಕೋಣ. ಇಟ್ ಹೆಲ್ಪ್ಸ್ ಇನ್ ಕಾನ್ಸ್ಟಿಪೇಷನ್. ಸೊ ತುಂಬಾ ಒಳ್ಳೆಯದು. ಲಾಸ್ಟಲ್ಲಿ ಆ್ಯಡ್ ಮಾಡಿ ಕುದಿಸ್ಕೋಬೇಕು. ಏನಮ್ಮ ಮಿಕ್ಸಿಗೆ ಹಾಕ್ಕೊತಾ ಇದೆಯಾ? ಪಾನಕ ಮಾಡೋದು ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತನಾ? ಮಿಕ್ಸಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅದು ಹಂಗಂಗೆ ಪೀಸ್ ಮಾಡಿರೋದೆಲ್ಲ ಹಂಗಂಗೆ ಇರುತ್ತೆ. ಹಿಂಗೆ ಮಾಡಿದ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ. ಟೇಸ್ಟ್ ಬರೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದೊಂದು ಟಿಪ್ಪು. ಈ ರೀತಿ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಆಗುತ್ತೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಪಾನಕದು. ಇಲ್ಲಾಂದರೆ ಅದು ಹಂಗಂಗೆ ಇರುತ್ತೆ, ಸಿಪ್ಪೆನೇ. ಸೊ ಚೆನ್ನಾಗಿರಲ್ಲ. ಬೆಲ್ಲ, ಏಲಕ್ಕಿ ಎಲ್ಲ ಇವಾಗ ಹಾಕೋದು. ಬೆಲ್ಲ ಸಕ್ಕರೆ ಎರಡು ಮಿಕ್ಸ್ ಮಾಡೋದು. ಓಕೆ. ಗೊತ್ತಲ್ಲ, ಎಲ್ಲರೂ ಸಿಮಿಲರ್ ಆಗೇನೆ ಮಾಡ್ತಾರೆ ಮಜ್ಜಿಗೆನ. ಸೊ ಪಾನಕ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಸೊ ಇದಕ್ಕೇ ಏಲಕ್ಕಿ ಎಲ್ಲ ಹಾಕೋದು. ಎಷ್ಟು ಏಲಕ್ಕಿ ಹಾಕ್ತೀಯಮ್ಮ 2 ಹಣ್ಣಿಗೆ? ಒಂದು 4 ಹಾಕ್ತೀವಿ ಸಾಕು ಅಷ್ಟೇ. ಫ್ಲೇವರ್ಗೆ ಮಾತ್ರ ಜಾಸ್ತಿ ಹಾಕ್ತೀವಿ. ಚೆನ್ನಾಗಿ ಜಾಸ್ತಿ ಹಾಕಿದ್ರೆ ಕಸರೆ ಆಗುತ್ತೆ ಅಲ್ವಾ? ಓಕೆ, 2 ಹಣ್ಣಿಗೆ ಒಂದು 4 to 5 ಏಲಕ್ಕಿನ ಹಾಕ್ಕೊತಾ ಇದ್ದಾರೆ. ಎಲ್ಲ ಹಾಕ್ಕೊಂಡು ಇಲ್ಲಿ ಸರಿ ರೆಡಿ ಆಗ್ತಾ ಇದೆ ಪಾಪುಗೆ. ಸೊ ಇನ್ನೂ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಆಗಲೇ ಅದು. ಸೊ ಅರ್ಧ ಸಕ್ಕರೆ ಮತ್ತು ಅರ್ಧ ಬೆಲ್ಲ ಅಂತ ಟೇಸ್ಟ್ ಚೆನ್ನಾಗಿತ್ತು. ಹಾಕ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತಂತೆ ಫ್ರೆಂಡ್ಸ್. ಸೊ ಟ್ರೈ ಮಾಡಿ, ಮಾಡದೇ ಇರೋರು. ಇದು ಬೆಲ್ಲ
ಅದು ಅಚ್ಚು ಥರ ಬರುತ್ತಲ್ಲ ಆ ಥರ ಬೆಲ್ಲನ ಇದು, ಅದನ್ನು ಪುಡಿ ಮಾಡ್ಕೊತಾ ಇರೋದು. ಮೆಣಸಿನ್ಕಾಯಿ ಇದೆ, ಆಮೇಲೆ ಅದು ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಮಿಕ್ಸಿಯಲ್ಲಿ ಹಾಕ್ಬಿಡ್ತೀವಲ್ಲ, ಸೊ ಏನಾಗಲ್ಲ. ಅಕಸ್ಮಾತ್ ಏನಾದರೂ ಸ್ವಲ್ಪ ಸ್ವಲ್ಪ ಗಡ್ಡೆ ಥರ ಇದ್ರೂ ಅದು ಮಿಕ್ಸ್ ಆಗೋಗ್ಬಿಡುತ್ತೆ ಇವಾಗ ಮಿಕ್ಸಿಯಲ್ಲಿ ಹಾಕೋದ್ರಿಂದ. ನೋಡಿ, ಈ ರೀತಿ ಅರ್ಧ ಸಕ್ಕರೆ ಮತ್ತು ಅರ್ಧ ಪೋರ್ಷನ್ ಆಫ್ ಬೆಲ್ಲ, ಆಲ್ಮೋಸ್ಟ್ ಅರ್ಧ ಕಪ್ಪ, ಮುಕ್ಕಾಲು ಕಪ್ಪು. ಓಕೆ, ಒಂದು ಸ್ಮಾಲ್ ಕಪ್ಪಲ್ಲಿ 1 ಕಪ್ ಬೆಲ್ಲ ಮತ್ತು 1 ಕಪ್ ಸಕ್ಕರೆ. ನೋಡಿ ಫ್ರೆಂಡ್ಸ್, ಹೀಗೆ ರೆಡಿ ಆಗ್ತಾ ಇದೆ ಹಬ್ಬದ ಪಾನಕ, ನೀರು ಮಜ್ಜಿಗೆ ಮತ್ತು ಕೋಸಂಬರಿ. ಈ ರೀತಿ ಕನ್ಸಿಸ್ಟೆನ್ಸಿ ಆಗಿರಬೇಕು. ಒಂದು ಸ್ವಲ್ಪ ತಿಕ್ನೆಸ್ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ. ಆರದ ಮೇಲೆ ಇನ್ನೂ ತಿಕ್ಕಾಗಿ ಹೋಗ್ಬಿಡುತ್ತೆ. ಸೊ ಇಷ್ಟಿದ್ರೆ ಸಾಕು ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಫ್ಯಾನ್ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ಆರಿಸಿದ್ರೆ ಬೇಗ ಆರ್ಕೊಳ್ಳುತ್ತೆ ಅಂತ ಫ್ಯಾನ್ ಕೆಳಗಡೆ ಇಡ್ತಾ ಇದ್ದೀನಿ. ಫ್ಯಾನ್ ಕೆಳಗಡೆ ಇಡೋದ್ರಿಂದ ಸ್ವಲ್ಪ ಬೇಗ ಆರ್ಕೊಳ್ಳುತ್ತೆ. ಇದೆಲ್ಲ ಏನಿದೆ ಅಲ್ಲ, ಇದೆಲ್ಲ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದು ಡ್ರೈ ಫ್ರೂಟ್ಸ್ ಪೌಡರು, ಸೊ ಸರಿ ಹೋಗುತ್ತೆ, ಅದೇನೂ ಆಗಲ್ಲ. ಇವಾಗ ಇದನ್ನು ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಇದರಲ್ಲಿ ಅರ್ಧ ನೀರು ತೊಗೊಂಡಿದ್ದಾರೆ ಈ ಪಾತ್ರೆಯಲ್ಲಿ. ಆಲ್ಮೋಸ್ಟ್ ನಿಮ್ಗದು ಒಂದು ಅರ್ಧ ಲೀಟರ್ ನೀರು ಇದೆಯಮ್ಮ? 2 ಲೀಟರ್ ನೀರಿದೆ. 2 ಲೀಟರ್ ನೀರಿಗೆ ಅದು ಪ್ಯೂರಿ ಏನಿತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡ್ರೆ ಪಾನಕ ರೆಡಿ. ನಿಂಬೆಹಣ್ಣು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡೋದಂತೆ. ಸೊ ಗೈಸ್, ಈ ರೀತಿ ಮಕ್ಕಳಿಗೆ ಮನೆಯಲ್ಲೇ ಮಾಡಿ ತಿನ್ನಿಸೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ. ಎಲ್ಲ ರೀತಿಯಾದ ಕಾಳುಗಳು ಹಾಗೂ ಮೊಳಕೆ ಕಟ್ಟಿರುವಂಥ ರಾಗಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಮಕ್ಕಳು ತುಂಬಾ ಖುಷಿಯಾಗಿ ತಿನ್ಕೊತಾರೆ. ಸೊ ನಿಮಗೆ ಇದು ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ನನಗೆ ಹಾಕಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿನಾ? ಚರಿ ಹಾಯ್ ಚರಿ ಹಾಯ್. ಏನು ನೋಡ್ತಾ ಇದೀಯಾ ಮೇಲೆ? ರೆಡಿ ಆಯ್ತಮ್ಮ? ಕೋಸಂಬರಿ ರೆಡಿ, ನೀರು ಮಜ್ಜಿಗೆ ರೆಡಿ, ಪಾನಕ ರೆಡಿ. ಎಲ್ಲನೂ ಬಾಕ್ಸಸ್ಗೆ ಹಾಕ್ಕೊಂಡು ಹೋಗ್ತಾ ಇರೋದು ದೇವ್ರ ಹತ್ರ, ಪೂಜೆ ಮಾಡ್ಕೊಂಡು ತಿನ್ನೋದು. ದೇವ್ರಿಗೆ ಇಡೋದಕ್ಕೆ ಹೋಗ್ತಾ ಇದ್ದಾರೆ. ದೇವ್ರಿಗೆ ಫಸ್ಟ್ ನೈವೇದ್ಯ. ನೀರು ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ 3 ಇಟ್ಟಿದೆಯಾ?
ಕಂಟೆಸ್ಟ್ ಪರ್ಸನ್ ಬಾಕ್ಸ್ಗಳು ಹುಡ್ಕಕ್ಕೆ ಹತ್ತಿದ್ದಾರೆ. ಏನು ಸತಿ ಹೈಟ್ ಆಗಿರೋದಕ್ಕೂ ಇದಕ್ಕೊಂದು ಪ್ರಯೋಜನ ಬರ್ತಾ ಇದೆಯಾ? ಇಷ್ಟು ನೋಡಿ ಹೆಂಗ್ ನಿಂತಿರೋದು ಪೋಸು. ಎಲ್ಲ ಫಿಲ್ ಮಾಡ್ಕೊಳ್ಳಿ ಸರೋಜಮ್ಮ. ಅದು ಮಧ್ಯಾಹ್ನ ಇದೇನೋ ಊಟ ನಮಗೆ, ಇದರಲ್ಲೇ ಮುಗಿಸ್ಬಿಡೋದು. ಹೆಸರುಬೇಳೆ ತಿನ್ಕೊಂಡ್ರೆ ಹೊಟ್ಟೆ ತಿಂತು. ಬಿಸಿಲಿಗೆ ಒಳ್ಳೆ ಊಟ. ಅದಕ್ಕೆ ನೋಡು ಹಬ್ಬಗಳೆಲ್ಲ ಅದು ಟೈಮ್ ಕರೆಕ್ಟಾಗಿ, ಇವಾಗ ನೋಡು ಬೇಸಿಗೆ ಅಂತ ಕರೆಕ್ಟಾಗಿ ಇದು ಪಾನಕ ಮತ್ತು ಮಜ್ಜಿಗೆ ಎಲ್ಲ ದೇಹಕ್ಕೆ ತಂಪು ಕೊಡುತ್ತೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇಂಡಿಯನ್ ಕಲ್ಚರಲ್ಲಿ. ಹಿಂದೂ ಕಲ್ಚರು ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ರತಿಯೊಂದು ಹಬ್ಬಕ್ಕೂ ಆ ಸೀಸನ್ನು ಮತ್ತು ಅದರಿಂದ ಇರುವಂಥ ವೈಶಿಷ್ಟ್ಯತೆ, ಸಂಪ್ರದಾಯ ಎಲ್ಲನೂ ಬಹಳ ಚೆನ್ನಾಗಿ ಅನಿಸುತ್ತೆ. ರೀಸನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ರೆಡಿ ಮಜ್ಜಿಗೆ ವಾಶ್ ಮಾಡಿಕೊಂಡು ಇಟ್ಕೊತಾ ಇದ್ದಾರೆ. ತುಂಬ ದಿನ ಆಗಿರುತ್ತೆ ಇಟ್ಬಿಟ್ಟು ಅಂತ. ತುಂಬ ಇಷ್ಟನಂತೆ ಪಾನಕ ಅಂದರೆ, ಅದಕ್ಕೆ ರಾಮನವಮಿ ದಿನ ಪಾನಕ ಮಾಡೋದು. ರಾಮನಿಗೆ ತುಂಬ ಫೇವ್ರೆಟ್ ಡಿಶ್ ಅಂತ, ಒನ್ ಆಫ್ ದ ಫೇವ್ರೆಟ್ ಡಿಶ್. ಹಂಗೆ ಆಗ್ತೀಯಾ? ಮತ್ತು ಅದನ್ನೇ ಕುಡೀಲಿ ನನಗೆ. ಅದ್ರ ಮೇಲೆ ಕರೆಕ್ಟಾಗಿ ಆಗುತ್ತೆ. ಇನ್ನೂ ಮಿಕ್ಕುತ್ತೆ ಮನೆಗೆ. ಅದು ಮೊದಲಲ್ಲೆಲ್ಲ ಹೊಲದಲ್ಲೆಲ್ಲ ಏನೋ ಕೆಲಸ ಮಾಡೋರು ಇರ್ತಾಯಿದ್ರು, ರೈತರು. ಇವಾಗೆಲ್ಲ ಇರಲ್ಲ ಅನಿಸುತ್ತೆ ಅಲ್ವಾ? ಇವಾಗ ಮಾಡಲ್ಲ. ಪಾನಕ ಎಲ್ಲ ಮ್ಯಾಕ್ಸಿಮಮ್ ಅಂದರೆ 1 ಗ್ಲಾಸ್ ಕುಡಿಬೋದು. ಮಜ್ಜಿಗೆ ಮಾತ್ರ ಎಷ್ಟಾದರೂ ಕುಡಿತಾ ಇರ್ಬೋದು. ನನಗೆ ಆ ಥರ. ನೀವು ಯಾರಾದರೂ ಪಾನಕ ಪ್ರಿಯರ ತಿಳಿಸಿ ಫ್ರೆಂಡ್ಸ್. ರೆಡಿನಾ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಹೋಗೋದೆ. ಚರಿಗೆ ಸ್ನಾನ ಮಾಡಿಸೋದೊಂದು ಬಾಕಿ ಇದೆ. ಇರಲಿ ಅಂತ ಕವರ್ಸ್ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ದಟ್ ನೀಟಾಗಿ ಕೂರುತ್ತೆ ಅಂತ. ಇನ್ನೊಂದು ಬ್ಯಾಗ್ ಎತ್ಕೋಬೇಕು ಅನಿಸುತ್ತೆ.
ಆಗುತ್ತಾ? ಕಾರಲ್ಲಲ್ವಾ, ಏನಿಗೆ ಪರವಾಗಿಲ್ಲ, ಹಿಂದೆ ಇಟ್ಬಿಟ್ರೆ ಆಯ್ತು. ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡು, ಹೋಗಿ ಎತ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ. ಅಷ್ಟೇ. ಹೋಗಿ ತೊಗೊಂಡು ಹೋಗೋದಷ್ಟೇ ಬಾಕಿ. ಸರಿ ಹಾಯ್ ಸರಿ. ಏನದು ಚೆರಿ? ಚೆರಿ ಹ್ಯಾಪಿ ರಾಮನವಮಿ. ए गुंडी ए डिंपू ಡಿಂಪು ಡಿಂಪು डिंपू इधर अच्छे सामने रहते ಊರಮ್ಮ ಡಿಂಪು ಅನ್ನೋದು ನಿನ್ನೆ. ए डिंपू डिंपू చూస్తా ఇవేమి అట్లా సేపు సాలింగా తెల్దుప్పించుకో. వద్దంట తెల్దుబ్బేది. అయ్యో రీసెంట్ స్వామి నాకు కాహ చెరికి క్లిబ్బు చే ఏ గుండి పద పద మనం పోరా ఇట్లా చేసుకురా పోరా తక్కువ ఉంటాం. ఏ చెరి బాయ్ బాయ్ చెరి బాయ్ గుడియా. ఓయ్ ముత్తు బగ్గరా. ఏ గుడి